ಚಿತ್ರರಂಗದಲ್ಲಿ ತಮ್ಮ ಸರಳ ವ್ಯಕ್ತಿತ್ವ, ವಿಭಿನ್ನ ಕಥೆಗಳ ಆಯ್ಕೆ ಮತ್ತು ನೈಜ ಅಭಿನಯದಿಂದ ಪ್ರೇಕ್ಷಕರ ಮನ ಗೆದ್ದಿರುವ ನಟ ಹಾಗೂ ನಿರ್ದೇಶಕ ರಾಜ್ಬಿ ಶೆಟ್ಟಿ ಇದೀಗ ಭಾವನಾತ್ಮಕ ಹೇಳಿಕೆಯೊಂದರಲ್ಲಿ ಸುದ್ದಿಯಾಗಿದ್ದಾರೆ. ಇನ್ಮುಂದೆ ಅತಿಥಿ ಪಾತ್ರ ಮಾಡುತ್ತೇನೋ ಗೊತ್ತಿಲ್ಲ ಎಂಬ ಅವರ ಮಾತು ಈಗ ಸಿನಿರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಈ ಮಾತಿನ ಹಿಂದಿನ ಕಾರಣವೇನು? ಕರಾವಳಿ ಚಿತ್ರದ ಟ್ರೇಲರ್ ಲಾಂಚ್ನಲ್ಲಿ ನಡೆದಿದ್ದೇನು? ಬನ್ನಿ ಸಂಪೂರ್ಣ ವಿವರ ನೋಡೋಣ. ಕರಾವಳಿ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ನಡೆಯಿತು. ಚಿತ್ರತಂಡದ ಜೊತೆಗೆ ಹಲವು ಸಿನಿಮಾ ಕಲಾವಿದರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ರಾಜ್ಬಿ ಶೆಟ್ಟಿ ಕೂಡ ಅತಿಥಿಯಾಗಿ ಹಾಜರಾಗಿ ಚಿತ್ರತಂಡಕ್ಕೆ ಶುಭವನ್ನ ಹಾರೈಸಿದ್ರು. ಆದ್ರೆ ಕಾರ್ಯಕ್ರಮದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಚಾರಗಳು ಅನಗತ್ಯವಾಗಿ ಚರ್ಚೆಯಾಗತೊಡಗಿದವು. ಕೆಲವು ಹೇಳಿಕೆಗಳು, ಕೆಲವು ವಿಡಿಯೋ ಕ್ಲಿಪ್ಗಳು ಮತ್ತು ವಿವಿಧ ರೀತಿಯ ಅಭಿಪ್ರಾಯಗಳು. ಈ ಬೆಳವಣಿಗೆಗಳು ರಾಜ್ಬಿ ಶೆಟ್ಟಿ ಅವರಿಗೆ ಬೇಸರವನ್ನ ಉಂಟು ಮಾಡಿದೆ. ಈ ಬಗ್ಗೆ ಮಾತನಾಡಿರುವ ರಾಜ್ಬಿ ಶೆಟ್ಟಿ, ನಾನು ಅಸುರಕ್ಷಿತ ವ್ಯಕ್ತಿಯಲ್ಲ, ಯಾವುದೇ ಕಾರ್ಯಕ್ರಮಕ್ಕೂ ಸಂತೋಷದಿಂದ ಹೋಗುತ್ತೇನೆ. ಆದ್ರೆ ಇತ್ತೀಚೆಗೆ ನಡೆದ ಕೆಲವು ದುರಾದೃಷ್ಟಕರ ಘಟನೆಗಳು ಇನ್ಮುಂದೆ ಅತಿಥಿ ಪಾತ್ರಗಳನ್ನ ಅಥವಾ ವಿಶೇಷ ಪಾತ್ರಗಳನ್ನ ಒಪ್ಪಿಕೊಳ್ಳುವ ಮುನ್ನ 2 ಬಾರಿ ಯೋಚಿಸುವಂತೆ ಮಾಡಿವೆ ಎಂದು ಹೇಳಿಕೊಂಡಿದ್ದಾರೆ. ಒಬ್ಬ ಕಲಾವಿದ ಇನ್ನೊಬ್ಬರ ಸಿನಿಮಾಕ್ಕೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಹೊಸ ವಿಚಾರವೇನಲ್ಲ. ಅದು ಸ್ನೇಹ, ಗೌರವ ಮತ್ತು ಚಿತ್ರತಂಡಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಆಗಿರುತ್ತದೆ. ಕೆಲವೇ ನಿಮಿಷಗಳ ಪಾತ್ರವಾಗಿದ್ದರೂ ಪ್ರೇಕ್ಷಕರಿಗೆ ಅದು ಒಂದು ವಿಶೇಷ ಅಚ್ಚರಿ ನೀಡುತ್ತದೆ. ಆದರೆ ಅಂತಹ ಪಾತ್ರಗಳಿಗೆ ವಿವಾದಗಳ ಬಣ್ಣ ಹಚ್ಚಿದರೆ ಕಲಾವಿದರಲ್ಲಿ ಸಹಜವಾಗಿ ನಿರಾಸೆ ಮೂಡುತ್ತದೆ. ರಾಜ್ಬಿ ಶೆಟ್ಟಿ ಯಾವಾಗಲೂ ತಮ್ಮ ಕೆಲಸದ ಮೂಲಕವೇ ಮಾತನಾಡುವ ಕಲಾವಿದ. ಒಂದು ಮೊಟ್ಟೆಯ ಕತೆ, ಗರುಡ ಗಮನ, ವೃಷಭ ವಾಹನ, ಟೋಬಿ ಸೇರಿದಂತೆ ಹಲವು ಸಿನಿಮಾಗಳ ಮೂಲಕ ಅವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಕಟ್ಟಿಕೊಂಡಿದ್ದಾರೆ. ವಿಭಿನ್ನ ಕಥೆಗಳು, ಹೊಸ ಪ್ರಯೋಗಗಳು ಮತ್ತು ನೈಜ ಅಭಿನಯವೇ ಅವರ ಗುರುತು ಆಗಿದೆ. ಇಂತಹ ನಟನೊಬ್ಬ ಇನ್ಮುಂದೆ ಅತಿಥಿ ಪಾತ್ರ ಮಾಡುತ್ತೇನೋ ಗೊತ್ತಿಲ್ಲ ಎಂದು ಹೇಳಬೇಕಾದರೆ ಪರಿಸ್ಥಿತಿ ಬಂದಿರುವುದು ಹಲವರಿಗೆ ಬೇಸರವನ್ನ ತಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಅಭಿಮಾನಿಗಳು ರಾಜ್ಬಿ ಶೆಟ್ಟಿಗೆ ಬೆಂಬಲವನ್ನ ಸೂಚಿಸಿದ್ದು, ಇನ್ನು ಕಾರ್ಯಕ್ರಮಗಳಲ್ಲಿ ನಡೆದ ಘಟನೆಗಳನ್ನ ಅತಿಯಾಗಿ ವಿಶ್ಲೇಷಿಸುವುದು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಸರಿಯಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೆಲವರು ಈ ವಿವಾದ ಶೀಘ್ರದಲ್ಲಿ ಅಂತ್ಯವಾಗಲಿ ಮತ್ತು ರಾಜ್ಬಿ ಶೆಟ್ಟಿ ಮತ್ತೆ ಹಿಂದಿನಂತೆ ಸಿನಿಮಾಗಳಲ್ಲಿ ವಿಶೇಷ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಲಿ ಎಂದು ಆಶಿಸುತ್ತಿದ್ದಾರೆ. ಸಿನಿಮಾ ಎಂದರೆ ಕೇವಲ ಮನರಂಜನೆ ಮಾತ್ರವಲ್ಲ, ಅದು ಕಲಾವಿದರ ಪರಿಶ್ರಮ, ಭಾವನೆ ಮತ್ತು ನೂರಾರು ಮಂದಿಯ ಕನಸುಗಳ ಸಂಗಮ. ಅತಿಥಿ ಪಾತ್ರದಲ್ಲಾಗಲಿ ನಾಯಕನ ಪಾತ್ರದಲ್ಲಾಗಲಿ ಪ್ರತಿಯೊಬ್ಬ ಕಲಾವಿದನ ಕೊಡುಗೆಗೂ ಗೌರವ ಸಿಗುವುದು ಮುಖ್ಯ. ರಾಜ್ಬಿ ಶೆಟ್ಟಿ ಅವರ ಈ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಅವರು ಈ ನಿರ್ಧಾರವನ್ನ ಬದಲಿಸುತ್ತಾರೆಯೇ ಅಥವಾ ನಿಜವಾಗಿಯೂ ಅತಿಥಿ ಪಾತ್ರಗಳಲ್ಲಿ ದೂರ ಉಳಿಯುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ.